ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಅನಂತರ ಮಹರ್ಷಿಗಳು ಹೇಳಿದರು, ಯುಧಿಷ್ಠಿರ, ಈ ಆಶ್ರಮದ ಆಚೆಗಿನ ಪ್ರದೇಶ ದೇವಾನುದೇವತೆಗಳು ಓಡಾಡುವ ಪ್ರದೇಶ. ಅಲ್ಲಿ ಸಣ್ಣ ಪುಟ್ಟ ಅಪರಾಧ ಮಾಡಿದವರನ್ನು ಘೋರವಾಗಿ ಶಿಕ್ಷಿಸಲಾಗುವುದು. ಈ ಪ್ರದೇಶ ದಾಟಿ ಮುಂದಕ್ಕೆ ಹೋಗುವ ಪ್ರಯತ್ನ ಮಾಡುವವರನ್ನು ರಾಕ್ಷಸರು ಕೊಂದು ಹಾಕುತ್ತಾರೆ. ತನ್ನ ಆಶ್ರಮ ಪ್ರದೇಶದಾಚೆ ಹೋಗುವ ಸಾಹಸ ಮಾಡದಿರು ಎಂದು ಋಷಿಗಳು ಸೂಚಿಸಿ ನಂತರ ನುಡಿದರು. ಅರ್ಜುನನು ಹಿಂದಿರುಗಿ ಬರುವವರೆಗೆ ಸಂಕೋಚ ಮುಜುಗರಗಳನ್ನು ಪಡದೆ ನೀವುಗಳು ಇಲ್ಲೇ ಇರಿ. ಇಲ್ಲಿ ಋಷಿಗಳ ಆಹಾರವಾದ ಹಣ್ಣು ಹಂಪಲು ಕಂದ ಮೂಲಾದಿಗಳನ್ನು ನೀವು ಸೇವಿಸಬಹುದು. ಅರ್ಜುನನು ಬಂದ ನಂತರ ನಿಮಗೆ ಬೇಕಾದ ಸ್ಥಳಕ್ಕೆ ಹೋಗಬಹುದು. ನಿಮ್ಮ ಸ್ವಂತ ಶಕ್ತಿ ಪರಾಕ್ರಮಗಳಿಂದಲೇ ಭೂಲೋಕವನ್ನು ಜಯಿಸಿ ಅದನ್ನು ಆಳುವಿರಿ. ಇದರಲ್ಲಿ ಲೇಷ ಮಾತ್ರ ಸಂಶಯವೂ ಬೇಡ. ಋಷಿಗಳ ಸಲಹೆಯಂತೆ ಪಾಂಡವರು ಈ ಆಶ್ರಮದಲ್ಲೇ ಉಳಿದರು. ಹಣ್ಣು ಹಂಪಲು ಗೆಡ್ಡೆಗೆಣಸುಗಳು ಜಿಂಕೆಯ ಮಾಂಸ ಅವರ ಆಹಾರವಾಯಿತು. ಪರ್ವತದಲ್ಲಿ ರುಚಿಯಾದ ಜೇನು ಯಥೇಚ್ಛವಾಗಿ ಸಿಗುತ್ತಿತ್ತು. ಆಶ್ರಮದಲ್ಲಿ ಋಷಿಗಳು ಮತ್ತು ಯಕ್ಷ ಕಿನ್ನರರು ಪಾಂಡವರನ್ನು ಆಗಾಗ್ಗೆ ಭೇಟಿಯಾಗುತ್ತಿದ್ದರು. ಕುಬೇರನನ್ನು ಕಂಡದ್ದು. ಒಂದು ದಿನ ಗರುಡನು ಪರ್ವತವಾಸಿಯಾಗಿದ್ದ ನಾಗರ ಹಾವಿನ ಮೇಲೆರಗಿ ಅದನ್ನು ಎತ್ತಿಕೊಂಡು ಹೋಯಿತು. ಗರುಡನ ಆಕ್ರಮಣದಿಂದ ಪರ್ವತವೇ ನಡುಗಿ ಹೋಯಿತು. ಹಾಗೆಯೇ ಪಾಂಡವರು ಇದ್ದ ಜಾಗಕ್ಕೆ ಸುಗಂಧವನ್ನು ಪಸರಿಸುತ್ತಿದ್ದ ಹೂವಿನ ಗೊಂಚಲುಗಳು ಗರುಡನ ಆಕ್ರಮಣದಿಂದ ಚೆಲ್ಲಾಪಿಲ್ಲಿಯಾದವು. ದ್ರೌಪದಿಯು ಪರ್ವತದ ಬುಡದಲ್ಲಿ ಒಬ್ಬನೇ ಇದ್ದ ಭೀಮನಿಗೆ ಹೇಳಿದಳು, ಬಾಹುಬಲಿ ಭೀಮನೇ, ಗರುಡನ ಹಾರುವಿಕೆಯಿಂದ ಉದ್ಭವಿಸಿದ ಗಾಳಿಯು ಬಣ್ಣ ಬಣ್ಣದ ಕೆಲವು ಹೂಗೊಂಚಲುಗಳನ್ನು ಇಲ್ಲಿ ಉದುರಿಸಿ ಹೋಗಿದೆ. ಈ ಹೂಗಳು ಮಂತ್ರಮುಗ್ಧರನ್ನಾಗಿಸುವಷ್ಟು ಮೋಹಕವೂ ಸುವಾಸನಾ ಭರಿತವೂ ಆಗಿದೆ. ನೀನು ಶಕ್ತಿಯಲ್ಲಿ ಇಂದ್ರನಿಗೆ ಸಮಬಲನು. ಈ ಪರ್ವತದ ಶಿಖರಾಗ್ರವು ಇಂತಹ ಸುಂದರವಾದ ಈ ಹೂಗಳಿಂದ ಅಲಂಕೃತವಾಗಿದೆ. ಆದರೆ ರಾಕ್ಷಸರಿಂದಾಗಿ ಯಾರಿಗೂ ಅಲ್ಲಿಗೆ ಹೋಗಲಾಗದು, ಆ ಪುಷ್ಪಗಳನ್ನು ತರಲಾಗದು. ನೀನು ಅಜೇಯನು, ಅಲ್ಲಿಗೆ ಹೋಗಿ ರಾಕ್ಷಸರನ್ನು ಓಡಿಸು. ನಿನ್ನ ಸಹೋದರರು ಅಲ್ಲಿಗೆ ಹೋಗಲಿ, ಅವರ ಕಣ್ಣುಗಳಿಗೆ ಪುಷ್ಪೋತ್ಸವವಾಗಲಿ. ಈ ಪರ್ವತವನ್ನು ನೋಡಬೇಕೆಂಬ ನನ್ನ ಹಂಬಲ ಬಹಳ ದಿನಗಳದು. ಪ್ರಿಯತಮೆ ತನ್ನನ್ನು ಅಣಕಿಸುತ್ತಿದ್ದಾಳೆ ಎಂದುಕೊಂಡ ಭೀಮಸೇನ ಒಮ್ಮೆಗೆ ಎದ್ದು ನಿಂತ. ಆಜಾನುಬಾಹು ಸಿಂಹದಂತೆ ಘನ ಗಂಭೀರ, ಮದ್ದಾನಿಯಂತೆ ಪ್ರಬಲ, ಕೆಂಪು ಕಣ್ಣುಗಳು, ವಿಶಾಲವಾದ ವಕ್ಷಸ್ಥಳದ ಭೀಮ ಬಿಲ್ಲು ಮತ್ತು ಬಾಣ ಗದೆಗಳೊಂದಿಗೆ ಹೊರಟ. ಗಿರಿಶೃಂಗದತ್ತ ದಾರಿ ಮಾಡಿಕೊಳ್ಳುತ್ತಾ ಅವನು ನಡೆಯಲಾರಂಭಿಸಿದಾಗ ಗಿರಿಶೃಂಗದ ಹಾದಿ ಕಿರಿದಾಗಿ ಸಾಗಿತ್ತು, ಕಡಿದಾಗಿಯೂ ಇತ್ತು. ಭೀಮನ ಪರ್ವತಾರೋಹಣವನ್ನು ದೇವತೆಗಳು, ಗಂಧರ್ವರು, ರಾಕ್ಷಸರು ಅಪ್ರತಿಭರಾಗಿ ಗಮನಿಸುತ್ತಿದ್ದರು. ಅವನು ಶೃಂಗದ ನೆತ್ತಿಯನ್ನು ತಲುಪುತ್ತಿದ್ದಂತೆ ಜಗಜಗಿಸುವ ಕುಬೇರನ ಅರಮನೆ ಕಂಡಿತು. ಅದು ಮಾತಿಗೆ ನಿಲುಕದ ದೃಶ್ಯವಾಗಿತ್ತು. ಅರಮನೆಯ ಸುತ್ತ ಚಿನ್ನದ ಪೌಳಿ ಗೋಡೆ ಇತ್ತು. ಅರಮನೆಯ ಸುತ್ತ ಕಿಶೋರಿಯರು ನೃತ್ಯ ಮಾಡುತ್ತಿದ್ದರು. ಆ ನೋಟವು ಭೀಮನನ್ನು ಮೂಕ ವಿಸ್ಮಿತನನ್ನಾಗಿಸಿತು. ಅವನು ದಿಟ್ಟಿಸಿದ, ಮತ್ತೆ ಮತ್ತೆ ನೋಡಿದ, ಮೈಮರೆತ. ತನ್ನ ಕಣ್ಣ ಮುಂದಿದ್ದ ಅದ್ಭುತವನ್ನು ನೋಡುತ್ತಾ ಕಣ್ಣುಗಳಿಗೆ ಹಬ್ಬ ಮಾಡಿಕೊಂಡ. ತಾನು ಇಲ್ಲಿಗೇಕೆ ಬಂದೆ ಎಂದು ಯೋಚಿಸುವುದಕ್ಕೆ ಅವನಿಗೆ ಸ್ವಲ್ಪ ಕಾಲ ಹಿಡಿಯಿತು. ಅವನು ಶಂಖ ಊದಿದ. ಶಂಖನಾದ ಅರಮನೆಯ ಕಾವಲುಗಾರರಾದ ರಾಕ್ಷಸರಲ್ಲಿ ರೋಮಾಂಚನವನ್ನು ಉಂಟುಮಾಡಿತು. ಭೀಮ ಬಿಲ್ಲಿನ ಹೆದೆಯನ್ನು ಮೀಟಿದ. ಅದರ ಝೇಂಕಾರ ಎಲ್ಲೆಡೆ ಅನುರಣಿಸಿತು. ಕಾವಲುಗಾರರು ಭೀಮನು ಇದ್ದಲ್ಲಿಗೆ ಓಡೋಡುತ್ತಾ ಬಂದರು. ಅವರು ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದಿದ್ದರು. ಭೀಮ ಮತ್ತು ಅವರ ನಡುವೆ ಉಗ್ರ ಕಾಳಗವೇ ನಡೆಯಿತು. ಬಿಲ್ಲುಗಾರಿಕೆಯಲ್ಲಿ ಪ್ರಭುತ್ವ ಸಾಧಿಸಿದ್ದ ಭೀಮನು ಗಿರಿಯ ಮೇಲೆ ನಿಂತವರನ್ನು ಹಾಗೂ ಆಕಾಶದಿಂದ ದಾಳಿ ನಡೆಸಿದವರನ್ನು ಗಾಯಗೊಳಿಸಿದನು. ಭೀಮನ ಶತ್ರುಗಳ ದೇಹದಿಂದ ರಕ್ತ ಹರಿಯಿತು.
ಅವನ ಬಾಣಗಳು ಇರಿದಂತೆ ಶತ್ರುಗಳು ನೋವಿನಿಂದ ಆಕ್ರಂದನ ಮಾಡುತ್ತಿದ್ದರು. ಭೀಮನ ಬಾಣಗಳ ದಾಳಿ ತಡೆಯಲಾಗದೆ ಅವರೆಲ್ಲ ಚೀರುತ್ತಾ ಅಲ್ಲಿಂದ ಪಲಾಯನ ಮಾಡಿದರು. ಆಗಷ್ಟೇ ಕುಬೇರನ ಮಿತ್ರ ಮಣಿಮಂತನು ಆಗಮಿಸಿದನು. ವಿಶಾಲವಾದ ವಕ್ಷಸ್ಥಳ ಹೊಂದಿದ್ದ ಮಣಿಮಂತನು ಪ್ರಬಲವಾದ ಆಯುಧಗಳಿಂದ ಸಜ್ಜಿತನಾಗಿದ್ದನು. ಓಡಿ ಹೋಗುತ್ತಿದ್ದ ರಾಕ್ಷಸರನ್ನು ಮಣಿಮಂತನು ಛೇಡಿಸಿದನು. ಒಬ್ಬ ಮನುಷ್ಯನನ್ನು ಎದುರಿಸಲಾಗಲಿಲ್ಲ ಎಂದು ನಿಮ್ಮ ಪ್ರಭುವಿನ ಎದುರು ಯಾವ ಮುಖ ಇಟ್ಟುಕೊಂಡು ಹೇಳುವಿರಿ? ನಿಮಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಕುಬೇರನ ಕಾವಲು ಪಡೆಗೆ ಛೀಮಾರಿ ಹಾಕಿದನು. ಅನಂತರ ಮಣಿಮಂತನು ಉಗ್ರವಾಗಿ ಭೀಮನತ್ತ ನುಗ್ಗಿದ. ಅವನು ಗದೆ ಹಾಗೂ ಬಲ್ಲೆ ಬರ್ಜಿಗಳಿಂದ ಸಜ್ಜಿತನಾಗಿದ್ದ. 3 ಬಾಣಗಳನ್ನು ಪ್ರಯೋಗಿಸಿ ಭೀಮ ಅವನನ್ನು ತಡೆದು ನಿಲ್ಲಿಸಿದ. ಕೆರಳಿದ ಮಣಿಮಂತನು ಭೀಮನತ್ತ ಗದೆಯನ್ನು ಎಸೆದ. ಭೀಮನು 100 ಹರಿತವಾದ ಬಾಣಗಳನ್ನು ಪ್ರಯೋಗಿಸಿದನು. ಆದರೆ ಅವುಗಳಿಂದ ಗದೆಯನ್ನು ತಡೆಯಲಾಗಲಿಲ್ಲ. ಆಗ ಭೀಮನು ತನ್ನ ಗದೆಯಿಂದಲೇ ಮಣಿಮಂತನ ಗದೆಯನ್ನು ನಿಷ್ಕ್ರಿಯಗೊಳಿಸಿದನು. ಹತಾಶನಾದ ಮಣಿಮಂತನು ಶಕ್ತ್ಯಾಯುಧವನ್ನು ಪ್ರಯೋಗಿಸಿದನು. ಶಕ್ತ್ಯಾಯುಧ ಬೆಂಕಿಯ ಜ್ವಾಲೆಗಳನ್ನು ಕಾರುತ್ತಾ ಕಿವಿಗಡಚಿಕ್ಕುವ ಶಬ್ದದೊಂದಿಗೆ ಭೀಮನತ್ತ ನುಗ್ಗಿ ಅವನ ಬಲತೋಳನ್ನು ಕೊರೆದುಕೊಂಡು ಹೋಗಿ ನೆಲದ ಮೇಲೆ ಬಿತ್ತು. ಭೀಮನಿಗೆ ತೀವ್ರ ನೋವಾಯಿತು. ಆದರೆ ಅವನ ಕೋಪ ಮೇರೆ ಮೀರಿತ್ತು. ಕ್ರೋಧಾಗ್ನಿಯಿಂದ ಅವನು ಬುಸುಗುಡುತ್ತಿದ್ದ. ಭೀಮ ಗದೆಯನ್ನು ಮೇಲೆತ್ತಿ ಅದನ್ನು ತಿರುಗಿಸಿ ಮಣಿಮಂತನ ಮೇಲೆ ಪ್ರಯೋಗಿಸಿದ. ಇದರ ವಿರುದ್ಧ ಮಣಿಮಂತನು ಶೂಲಾಯುಧವನ್ನು ಪ್ರಯೋಗಿಸಿದ. ಭೀಮನ ಗದೆ ಅದನ್ನು ನಿಷ್ಕ್ರಿಯವನ್ನಾಗಿಸಿತು. ಅನಂತರ ಭೀಮನು ಗರುಡ ಸರ್ಪದ ಮೇಲೆ ದಾಳಿ ನಡೆಸುವಂತೆ ಮಣಿಮಂತನ ಮೇಲೆ ಆಕ್ರಮಣ ಮಾಡಿದನು. ಭೀಮನು ಆಕಾಶಕ್ಕೆ ನೆಗೆದು ಗದೆಯನ್ನು ಗಿರಗಿರ ತಿರುಗಿಸಿ ಮಣಿಮಂತನ ಮೇಲೆ ಪ್ರಯೋಗಿಸಿದನು. ಭೀಮನ ಗದೆಯು ಇಂದ್ರನ ವಜ್ರಾಯುಧದಂತೆ ಅಪ್ರತಿರೋಧವಾಗಿತ್ತು. ಅದು ಮಣಿಮಂತನ ಶಿರಶ್ಛೇದನ ಮಾಡಿತು. ರಾಕ್ಷಸರು ಭಯದಿಂದ ಚೀರುತ್ತಾ ದಿಕ್ಕಾಪಾಲಾಗಿ ಓಡಿದರು. ಭೀಕರ ಕಾಳಗದ ಭಯಂಕರ ಶಬ್ದ ಆ ಪ್ರದೇಶವನ್ನು ವ್ಯಾಪಿಸಿತು ಹಾಗೂ ಗುಹೆಗಳಿಗೆ ಅಪ್ಪಳಿಸಿ ಪ್ರತಿಧ್ವನಿಸಿತು. ಧರ್ಮಜ, ನಕುಲ, ಸಹದೇವ, ದ್ರೌಪದಿ, ದೌಮ್ಯ ಮತ್ತು ಇತರರು ತಬ್ಬಿಬ್ಬಾದರು. ಭೀಮನು ತಮ್ಮ ನಡುವೆ ಇಲ್ಲದಿರುವುದರ ಅರಿವಾಗಿ ಅವರಿಗೆ ಚಿಂತೆಯಾಯಿತು. ಸೋದರರು ದ್ರೌಪದಿಯನ್ನು ದೌಮ್ಯರ ರಕ್ಷಣೆಯಲ್ಲಿ ಬಿಟ್ಟು ಗಿರಿಶೃಂಗದವರೆಗೆ ಹೋದರು. ಅಲ್ಲಿ ಅವರು ಆಯುಧಗಳಿಂದ ಸಜ್ಜಾದ ಭೀಮನನ್ನು ಕಂಡರು. ಅವನ ಸುತ್ತ ರಾಕ್ಷಸರ ಮೃತದೇಹಗಳು ಬಿದ್ದಿರುವುದನ್ನು ಕಂಡರು. ಅವರು ಭೀಮನನ್ನು ಅಪ್ಪಿಕೊಂಡರು. ಯುಧಿಷ್ಠಿರನಿಗೆ ಕುಬೇರನ ಭವ್ಯವಾದ ಅರಮನೆ ಕಾಣಿಸಿತು. ಅವನು ಭೀಮನತ್ತ ತಿರುಗಿ ಹೇಳಿದನು, ಭೀಮ, ಭಾವಾವೇಶದಲ್ಲೋ ಅಥವಾ ದುಡುಕಿನಿಂದಲೋ ನೀನು ಮಹಾಪರಾಧ ಮಾಡಿದ್ದೀಯೆ. ನೀನು ಋಷಿ ಸದೃಶ ಜೀವನ ನಡೆಸುತ್ತಿರುವವನು. ಈ ಅನಗತ್ಯ ಹತ್ಯಾಕಾಂಡ ನಿನಗೆ ತಕ್ಕುದಲ್ಲ. ದೊರೆಗೆ ಅಪ್ರಿಯವಾದುದನ್ನು ಮಾಡಬಾರದೆಂದು ಧರ್ಮವು ಹೇಳುತ್ತದೆ. ನೀನು ದೇವತೆಗಳ ಮನಸ್ಸನ್ನು ನೋಯಿಸುವಂಥ ಕೆಲಸವನ್ನು ಮಾಡಿರುವೆ. ನಾನು ಇದನ್ನು ನಿನಗೆ ಪದೇ ಪದೇ ಹೇಳುತ್ತಿದ್ದೇನೆ. ನನ್ನ ಮನಸ್ಸಂತೋಷಪಡಿಸುವ ಇಷ್ಟವಿದ್ದರೆ ಇನ್ನು ಮುಂದೆ ಹೀಗೆ ಮಾಡಬೇಡ. ಇಷ್ಟು ನುಡಿದು ಯುಧಿಷ್ಠಿರನು ಧರ್ಮ ಅರ್ಥಗಳ ಜಿಜ್ಞಾಸೆಯಲ್ಲಿ ಮಗ್ನನಾದನು. ಏತನ್ಮಧ್ಯೆ ಭೀಮನೊಂದಿಗಿನ ಯುದ್ಧದಲ್ಲಿ ಜೀವ ಉಳಿಸಿಕೊಂಡಿದ್ದ ರಾಕ್ಷಸರು ಗೋಳಾಡುತ್ತಾ ಕುಬೇರನ ಬಳಿಗೆ ಓಡಿದರು. ಭೀಮನ ರೌದ್ರಾವತಾರದ ನೆನಪಿನಿಂದಲೇ ಅವರು ಗಡಗಡ ನಡುಗುತ್ತಿದ್ದರು. ಅವರು ಆಯುಧಗಳನ್ನು ಕಳೆದುಕೊಂಡಿದ್ದರು. ಅವರ ಶರೀರ ರಕ್ತಸಿಕ್ತವಾಗಿತ್ತು. ಅವರು ಕುಬೇರನ ಮುಂದೆ ಗೋಳಾಡುತ್ತಾ ಹೇಳಿದರು, ಮಹಾರಾಜ, ಹಲವು ರಾಕ್ಷಸ ಯೋಧರ ಸಂಹಾರವಾಗಿದೆ. ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ಕಾವಲು ಪಡೆಯನ್ನು ಹೇಳ ಹೆಸರಿಲ್ಲದಂತೆ ಅಳಿಸಿ ಹಾಕಿದ್ದಾನೆ. ಮಹಾಘಾತುಕವಾದುದೆಂದರೆ ಮಣಿಮಂತನನ್ನು ಕೊಂದಿರುವುದು. ನಾವು ಹೇಗೋ ತಪ್ಪಿಸಿಕೊಂಡು ಬಂದೆವು. ಇದೀಗ ಆದುದನ್ನೆಲ್ಲ ವರದಿ ಮಾಡುತ್ತಿದ್ದೇವೆ. ಕುಬೇರನಲ್ಲಿ ಭಯಂಕರ ಕೋಪ ಮಡುಗಟ್ಟಿತು. ಅವನ ಕಣ್ಣುಗಳು ಕೆಂಪಾದವು. ಭೀಮನ ಮೊದಲ ಅಪರಾಧವನ್ನು ನಾನು ಕ್ಷಮಿಸಿದೆ. ಮತ್ತೇಕೆ ಹೀಗೆ ಮಾಡಿದ ಅವನು ಎಂದು ಆಲೋಚಿಸುತ್ತಾ ಕುಬೇರ ಪರ್ವತಾಕಾರದ ಕಾರ್ಮೋಡಗಳ ರಥದಲ್ಲಿ ಆಸೀನನಾದ. ಅಮೋಘವಾದ ಅಶ್ವಗಳು
ಈ ರಥವನ್ನು ಎಳೆಯುತ್ತಿದ್ದವು. ಮಾರಕ ಅಸ್ತ್ರಗಳನ್ನು ಹಿಡಿದ ಸಾವಿರಾರು ಮಂದಿ ರಾಕ್ಷಸರು ಅವನನ್ನು ಹಿಂಬಾಲಿಸಿದರು. ಕುಬೇರನನ್ನು ಕಂಡದ್ದೇ ಪಾಂಡವರು ಅವನ ದರ್ಶನದಿಂದ ಪುಳಕಿತರಾದರು. ಕುಬೇರನಿಗೂ ಪಾಂಡವರನ್ನು ಕಂಡು ಆನಂದವಾಯಿತು. ಮಣಿಮಂತನನ್ನು ಕೊಂದ ಭೀಮನ ಮೇಲಿನ ಕೋಪ ಮಾಯವಾಗಿತ್ತು. ಧರ್ಮಜ, ನಕುಲ ಮತ್ತು ಸಹದೇವರು ಅಪರಾಧ ಭಾವದಿಂದ ಅವನೆದುರು ಕೈಮುಗಿದು ನಿಂತರು. ಭೀಮ ಐಶ್ವರ್ಯ ದೇವತೆಯತ್ತ ದೃಷ್ಟಿ ಹರಿಸಿದನು. ಧರ್ಮಜ, ನಕುಲ ಮತ್ತು ಸಹದೇವರು ಕಂಗೆಟ್ಟು ನಿಂತಿದ್ದರು. ಭೀಮನಿಗಾದರೂ ಕುಬೇರನ ರಣಸೈನ್ಯ ಕಂಡು ಏನೂ ಅನ್ನಿಸಲಿಲ್ಲ. ಅವನು ವಿಚಲಿತನಾಗಲಿಲ್ಲ. ಬಿಲ್ಲು ಬಾಣ ಗದೆಗಳಿಂದ ಸಜ್ಜಿತನಾಗಿದ್ದ. ಅವನು ಕುಬೇರನನ್ನು ದಿಟ್ಟಿಸಿ ನೋಡುತ್ತಿದ್ದ. ಕುಬೇರನು ಧರ್ಮಜನಿಗೆ ಹೇಳಿದ, ಧರ್ಮಜ, ನೀನು ಎಲ್ಲ ಕಾಲಕ್ಕೂ ಎಲ್ಲರ ಕ್ಷೇಮವನ್ನು ಬಯಸುತ್ತೀಯೆ ಎಂಬುದು ಸರ್ವವೇದ್ಯವಾದದ್ದು. ನಿನ್ನ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಿರುವ ಭೀಮನ ಮೇಲೆ ಕೋಪ ಮಾಡಿಕೊಳ್ಳಬೇಡ. ಅವನು ವಿಧಿಯ ಕೈಗೊಂಬೆಯಷ್ಟೇ. ಈ ರಾಕ್ಷಸರು ಮಾನವನೊಬ್ಬನಿಂದ ಹತರಾಗುವರೆಂದು ದೇವತೆಗಳಿಗೆ ಬಹಳ ಹಿಂದೆಯೇ ತಿಳಿದಿತ್ತು. ಅನಂತರ ಅವನು ಭೀಮನತ್ತ ತಿರುಗಿ ನುಡಿದ, ಮಗು, ನಿನ್ನ ಒರಟು ಕೃತ್ಯಗಳನ್ನು ನಾನು ಮನಸ್ಸಿಗೆ ಹಚ್ಚಿಕೊಳ್ಳುತ್ತಿಲ್ಲ. ಬದಲಾಗಿ ಕೃಷ್ಣೆಯ ಸಲುವಾಗಿ ನೀನು ಮಾಡಿದ ಸಾಹಸದ ಕೃತ್ಯಗಳಿಂದ ನನಗೆ ಸಂತೋಷವಾಗಿದೆ. ಏಕೆಂದರೆ ನಿನ್ನೀ ಕೃತ್ಯದಿಂದ ನಾನು ಮಹರ್ಷಿಯೊಬ್ಬನ ಶಾಪದಿಂದ ಮುಕ್ತನಾಗಿದ್ದೇನೆ. ಒಮ್ಮೆ ನಾನು ಅಗಸ್ತ್ಯ ಋಷಿಗಳ ವಿರುದ್ಧ ಮಹಾಪರಾಧವೆಸಗಿದ್ದೆ. ಅವರು ನನಗೆ ಶಾಪ ಕೊಟ್ಟಿದ್ದರು. ಈಗ ನಿನ್ನ ಕೃತ್ಯವು ನನ್ನನ್ನು ಆ ಶಾಪದಿಂದ ಮುಕ್ತನನ್ನಾಗಿಸಿದೆ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.